ಮೇಡಮ್, ಇಷ್ಟೊತ್ತು ನಾವು ಈ ಮದುವೆ ಅಥವಾ ಇನ್ನೊಂದು ಸಂಬಂಧ ಇದಕ್ಕೆ ಬೆಂಬಲಿಸ್ತಾ ಇದ್ದಾರಾ, ವಿರೋಧಿಸ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಇವಾಗ ಇನ್ನೊಂದು ಕ್ವಶನ್ ಮೂಡುತ್ತೆ. ಈಗ ಒಬ್ಬ ಮದುವೆಯಾದಂತಹ ಪುರುಷ ಒಬ್ಬ ಮಹಿಳೆಯೊಂದಿಗೆ ಲಿವಿನ್ ಇಟ್ಕೋತಾನೆ. ಆದರೆ ಇದು ಎಲ್ಲೋ ಒಂದು ಕಡೆ ಮಿಸ್ಯೂಸ್ ಆಗಬಹುದಾ ಅಂತ. ಅಂದರೆ ಕಾನೂನಿನ ಅಡಿಯಲ್ಲಿ ಲಿವಿಂಗಲ್ಲಿದ್ದಾಗ ಒಂದು ಭಯ ಅನ್ನೋದಿರುತ್ತೆ. ನಾಳೆ ದಿನ ಅವಳು ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಅಥವಾ ಅವಳು ಕೇಸ್ ಹಾಕಿದ್ರೆ ನನಗೆ ಮೋಸ ಮಾಡ್ದ ಈ ವ್ಯಕ್ತಿ ಅಂತ. ಆದರೆ ಈಗ ಕಾನೂನೇ ಒಂದು ಪರ್ಮಿಷನ್ ಕೊಟ್ಟಿರುವಾಗ ಎಲ್ಲೋ ಒಂದು ಕಡೆ ಲಿವಿಂಗಲ್ಲಿ ಇದ್ದಂತಹ ಹೆಣ್ಮಕ್ಳಿಗೆ ಮೋಸನೂ ಆಗಬಹುದಾ ಅಂತ. ಇದರೊಳಗೆ ಎರಡು ಕ್ವಶನ್ ಮಿಕ್ಸ್ ಮಾಡಿದ್ರಿ. ಕಾನೂನೇ ಪರ್ಮಿಷನ್ ಕೊಟ್ಟಿರುವಾಗ ಅಂತಂದರೆ ಕಾನೂನು ಲಿವಿನ್ ಒಳಗೆ ಇರ್ರಿ ಅಂತ ಪರ್ಮಿಷನ್ ಕೊಟ್ಟಿಲ್ಲ. ಲಿವಿನ್ ಒಳಗೆ ಇರೋದು ಅವರ ಆಯ್ಕೆ, ಅದು ಅವರ ಸ್ವತಂತ್ರ ಆಯ್ಕೆ. ನೀವು ಇರ್ರಿ ಅಂತಲೂ ಹೇಳೋದಿಲ್ಲ, ಇರಬೇಡ್ರಿ ಅಂತಲೂ ಹೇಳೋದಿಲ್ಲ. ಅವರಿಬ್ರು ಅಡಲ್ಟ್ ಇದ್ರು ಅಂದ್ರೆ ಅವ್ರ ಜೊತೆ ಇರ್ಬೋದು, ಇರಬಾರ್ದು, ಇರ್ಲಾರ್ದೆ ಇರಬಹುದು, ಅದು ಅವ್ರ ಆಯ್ಕೆ. ಆದರೆ ಇಲ್ಲಿ ಕೋರ್ಟ್ ಹೇಳಿರೋದು ಏನಂದ್ರೆ, ಈಗ ನೀವು ಹೇಳಿದ ಎರಡನೇ ಪ್ರಶ್ನೆ, ಆಕಿಗೂ ಮೋಸ ಆಗಬಹುದಾ? ಡೆಫಿನೆಟ್ಲಿ ಆಕಿಗೂ ಆಗಬಹುದು. ಅದೇ ಕಾರಣಕ್ಕೆ ನಾನು ಫಸ್ಟ್ ಬಂದ ಕೂಡಲೇ ಡೊಮೆಸ್ಟಿಕ್ ವೈಲೆನ್ಸ್ ಯಾಕೆ ಹೇಳಿದೆ ಅಂದ್ರೆ, ಸುಪ್ರೀಂ ಕೋರ್ಟ್ ತನ್ನ ಒಂದು ವಿಸ್ತಾರ ಮಾಡುವಾಗ ಡೆಫಿನಿಷನ್ ಅನ್ನ ಇಂಥ ಹೆಣ್ಮಕ್ಳ ರಕ್ಷಣೆ ಸಲುವಾಗಿನೇ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಒಳಗೆ ಲಿವಿನ್ ರಿಲೇಶನ್ಶಿಪ್ ಅನ್ನ ಸೇರಿಸಿದ್ದು. ಯಾಕಂದ್ರೆ ಲಿವಿನ್ ಸ್ಟಾರ್ಟ್ ಆಗಿರೋದು ಬರೀ ಒಂದು ಅನುಕೂಲದ ಸಲುವಾಗಿ ಅಲ್ಲ, ಅಥವಾ ಒಂದು ಮಿಸ್ಯೂಸ್ ತಗೊಳ್ಳೋ ಸಲುವಾಗಿ ಅಲ್ಲ. ಲಿವಿನ್ ಅನ್ನೋದು ನಮ್ಮ ಸಮಾಜದೊಳಗೆ ಅದು ಮೊದಲು ಮೇಲೆ ಒಂದು ಎಲೀಟ್ ಕ್ಲಾಸ್ ಅಂತನೂ ಅಲ್ಲ, ಒಂದು ವಿಚಾರ ಮಾಡಲು ಶಕ್ತಿ ಇರುವಂತಹ ಗಂಡು ಹೆಣ್ಣುಗಳ ಕ್ಲಾಸ್ನಿಂದ ಬಂದದ್ದು. ಅಲ್ಲೇನಾಗ್ತಿತ್ತು ಅಂತಂದರೆ, ಮದುವೆಗಿಂತ ಮೊದಲು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಐತಿ. ಮದುವೆ ಆದಮೇಲೆ ಡಿವೋರ್ಸ್ ಆಗಬೇಕಾಗ್ತದೆ. ಜೊತೆ ಇದ್ದು ಸ್ವಲ್ಪ ದಿನ ನೋಡೋಣ, ಒಬ್ರಿಗೊಬ್ರು ಅರ್ಥ ಮಾಡ್ಕೋತೀವಿ, ಜೊತೆ ಬದುಕಬಹುದು ಅಂತ ಅನಿಸಿದರೆ ಆಮೇಲೆ ಮದುವೆ ಆಗೋಣ ಅನ್ನೋದು ಬೇಸಿಕ್ ಕಾನ್ಸೆಪ್ಟ್ ಆಫ್ ಲಿವಿನ್. ಎರಡನೇ ಕಾನ್ಸೆಪ್ಟ್ ಆಫ್ ಲಿವಿನ್ ಏನು ಅಂತಂದರೆ, ಅನುಕೂಲಕರ ಸಂಬಂಧ. ಯಾವುದೋ ಒಂದು ಸಿಟಿ ಒಳಗೆ ನಾನು ಜಾಬ್ಗೆ ಹೋದೆ, ಅಲ್ಲಿ ಒಂದು ಸಣ್ಣ ಮನೆ ಬಾಡಿಗೆಗೆ ತೊಗೋಬೇಕಂದ್ರೂ ನನಗೆ ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ. ಒಂದು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅದೀರಿ, ನಾವಿಬ್ಬರು ಕೂಡಿ ತೊಗೊಳ್ಳೋಣ ಅದನ್ನು, ಅಥವಾ ಬರೇ ಒಂದು ಹುಡುಗ ಹುಡುಗಿನೂ ಕೂಡಿ ತೊಗೋಬಹುದು. ಆಮೇಲೆ ಈ ಮೂರನೇದು ಏನು ಅಂತಂದರೆ, ಹುಡುಗ ಹುಡುಗಿನೇ ಈ ಸದ್ಯಕ್ಕೆ ನಮಗೆ ಒಂದು ಮೆಚುರಿಟಿ ಐತಿ, ಜೊತೆ ಇರೋಣ. ನಾಳೆ ನೀನು ಯಾರನ್ನ ಮದುವೆ ಆಗ್ತೀಯೋ ಆಗು, ನಾನು ಯಾರನ್ನ ಮದುವೆ ಆಗ್ತೀನೋ ಆಗ್ತೀನಿ. ನಮ್ಮಿಬ್ಬರ ನಡುವೆ ಕಮಿಟ್ಮೆಂಟ್ ಇಲ್ಲ, ಬಟ್ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಐತಿ, ನಾವಿಬ್ಬರು ಜೊತೆ ಇರೋಣ. ಈ ಥರದ ಒಂದು ವಿಚಾರದಿಂದ ಸ್ಟಾರ್ಟ್ ಆದಂಥ ಒಂದು ವ್ಯವಸ್ಥೆ ಇದು. ಆದರೆ ಯಾವುದೇ ಕಾನೂನು ಮಾಡಲಿ, ಯಾವುದೇ ವ್ಯವಸ್ಥೆ ಮಾಡಲಿ, ಅದರ ಜೋಡಿ ಅದರ ಒಂದು ಲಾಭ ಅಥವಾ ಅದರದ್ದು ಒಂದು ದುರುಪಯೋಗ ಮಾಡಿಕೊಳ್ಳುವಂಥ ದೊಡ್ಡ ಸಮೂಹ ಇದ್ದೇ ಇರ್ತದೆ. ಅಂದರೆ ಕಾನೂನೊಳಗೆ ಆ ಹೆಣ್ಣು ಮಗಳು ಹೋಗಿ ಒಂದು ಕೇಸನ್ನು ಹಾಕಬಹುದಾ ಅಂತ, ನನಗೆ ಮದುವೆ ಆಗಿರುವಂತಹ ಒಬ್ಬ ಪುರುಷ ಮೋಸ ಮಾಡಿದ್ದಾನೆ ಅಂತ ಗೊತ್ತಿರ್ಲಾರ್ದೆ ಮಾಡಿದ್ರೆ ಡೆಫಿನೆಟ್ಲಿ ಮೋಸ. ಈಗ ಮದುವೆ ಆಗಿರೋ ಗಂಡು ಈಗ ಹೊಸ BNS ಬಂದ ಕೂಡಲೇ, ಈಗ ಅದು ಮೊದಲು ಇತ್ತು, ಈಗ ಅದು ಡಿಫರೆಂಟ್ ಫಾರ್ಮ್ ಒಳಗೆ ಬಂದಿದೆ. ಮದುವೆ ಆಗುವ ಒಂದು ಪ್ರಾಮಿಸ್ ಮಾಡಿ ಮದುವೆ ಆಗದೇ ಇದ್ದರೆ ಅಪರಾಧ. ಓಕೆ, ಅದು ಒಂದದ. ಆದ್ರೆ ಪ್ರಾಮಿಸ್ ಎಲ್ಲಿ ಮಾಡಿದ್ರು, ಏನು ಮಾಡಿದ್ರು, ಅಗೇನ್ ಇಟ್ ಈಸ್ ಸಬ್ಜೆಕ್ಟಿವ್. ಆದ್ರಲ್ಲಿ ಮದುವೆ ಆ ಹೆಣ್ಮಕ್ಳ ಜೋಡಿ ಲಿವಿನ್ ಇರುವಾಗ ಎಷ್ಟು ಜನ ಗಂಡು ಮಕ್ಕಳು ನಾನು ಮದುವೆ ಆಗೀನಿ ಈಗಾಗಲೇ ಅಂತ ಹೇಳ್ತಾರೆ. ನಾನು ಮದುವೆ ಆಗೀನಿ, ನನಗೊಬ್ಬ ಹೆಂಡತಿ ಅದಾಳೆ, ನನಗೆ 2 ಮಕ್ಕಳು ಅದಾವು, ನೀವು ಊರೊಳಗೆ ಅದಾವು ಅಂತ ಹೇಳಿ ಯಾರಾದರೂ ಆಗಿರ್ತಾರ? ವೆರಿ ರೇರ್. ಹೌದು. ಇಲ್ಲಿ ಈಗ ನಾವು ಯಾವ ಕೇಸನ್ನ ತಗೊಂಡು ಮಾತಾಡಕತ್ತೀವಿ, ಇದ್ರೊಳಗೆ ಜೊತೆ ಇರೋ ಹೆಣ್ಮಗಳಿಗೆ ಗೊತ್ತು ಇವ ಮದುವೆ ಆಗ್ಯದಂತ ಗೊತ್ತು. ಓಕೆ, ಅದಕ್ಕೆ ಕೋರ್ಟ್ ಏನು ಹೇಳ್ತು ಅಂದರೆ, ಅವರು ಇದೇ ಸೆಕ್ಷನ್ ಒಳಗೆ 87 ಆಫ್ BNS ಒಳಗೆ ಹಾಕಿದ್ರು ಅಬ್ಡಕ್ಷನ್. ಅದು ಏನು ಹೇಳ್ತಾರೆ ಅಂದರೆ, ನನ್ನ ಮಗಳಿಗೆ ಬುದ್ಧಿ ಇಲ್ಲ. ನಾವು ಫಸ್ಟ್ದಿಂದ ಏನು ಹೇಳ್ಕೊಂಡು ಬಂದೀವಿ, ಹೆಣ್ಮಕ್ಳಿಗೆ ಬುದ್ಧಿ ಇಲ್ಲ, ಹೆಣ್ಮಕ್ಳಿಗೆ ಸ್ವಂತ ವಿಚಾರ ಮಾಡುವ ಶಕ್ತಿ ಇಲ್ಲ, ಹೆಣ್ಣು ಮಕ್ಕಳು ಎಲ್ಲ ರೀತಿಯಿಂದ ಸಮಾಜದೊಳಗೆ ವೀಕ್ ಅದಾರೆ. ಅದೇ ಕಾರಣಕ್ಕೆ ನಮ್ಮ ಮಗಳಿಗೆ ಬುದ್ಧಿ ಇಲ್ಲ, ಇವನು ಮಂಕು ಬೂಜಿ ಏರಿಸಿ ಆಕಿನ್ನ ಕರ್ಕೊಂಡು ಹೋದ ಅಂತಾನೆ ತಂದೆ ತಾಯಿ ಕೇಸ್ ಹಾಕಿದ್ರು. ಆವಾಗ ಕೋರ್ಟ್ ಏನು ಹೇಳ್ತು ಅಂದರೆ, ಆಕೆ ಅಡಲ್ಟ್ ಅದಾಳೆ, ಆಕಿನೇ ಕೋರ್ಟ್ ಎದುರಿಗೆ ಬಂದು ಇದು ನಾನು ಒಪ್ಪಿಗೆಯಿಂದ ಈ ಸಂಬಂಧದೊಳಗೆ ಅದೀನಿ ಅಂತ ಅಫಿಡವಿಟ್ ಹಾಕಿದ್ಲು. ಅದು ಹಾಕಿದ ಮೇಲೆ ಕೋರ್ಟು ಇಬ್ಬರು ವಯಸ್ಕ ವ್ಯಕ್ತಿಗಳ ಜೊತೆ ಇರೋದರಿಂದ ಇದು ಅಪರಾಧ ಅಲ್ಲ ಅಂತ ಹೇಳಿದರು. ಇದು ಹೇಳಿದ್ರು ಅದಕ್ಕೆ ಇನ್ಮೇಲೆ ಎಲ್ಲರೂ ಹಿಂಗೆ ಫ್ರೀಯಾಗಿರ್ತಾರೆ ಅಂತಲ್ಲ. ಈ ಹೇಳಿರೋದು 2018 ಜಜ್ಮೆಂಟದ ನೆಕ್ಸ್ಟ್ ವರ್ಷನ್ ಅಷ್ಟೇ ಹೊರತು ಹೊಸದಾಗಿ ಏನೂ ಹೇಳಿಲ್ಲ ಇವತ್ತಿನ ಕೋರ್ಟು. ಅಲಹಾಬಾದ್ ಕೋರ್ಟು ಏನೋ ಹೊಸದು ಇವತ್ತೇನೋ ಹೊಸ ಜಜ್ಮೆಂಟ್ ಕೊಟ್ಟರು ಅಂತಲ್ಲ. 2018 ಒಳಗೆ ಜೋಸೆಫ್ ಶೈನ್ ಅನ್ನೋ ಕೇಸ್ ಒಳಗೆ ಇದು ರೀಟ್ರೀಟ್ ಆದ ನಂತರ, ಅಡಲ್ಟ್ರಿ ಅನ್ನೋದನ್ನು ಡಿಕ್ರಿಮಿನಲೈಸ್ ಮಾಡಿದ ನಂತರ, ದಿಸ್ ಈಸ್ ದಿ ರಿಸಲ್ಟ್. ಇದನ್ನು ಎಲ್ಲರೂ ಕೇಸ್ ಹಾಕ್ತಾರಂತೂ ಅಲ್ಲ, ಎಲ್ಲರೂ
ಕೋರ್ಟಿನ ಬಾಗಿಲು ಹೋಗ್ತಾರಂತನೂ ಅಲ್ಲ. ಎಷ್ಟೋ ಜನ ಹೆಣ್ಮಕ್ಳಿಗೆ ಮದುವೆ ಆಗಿಲ್ಲ ಅಂಥೇಳಿ ಗಂಡಸರು ಹೋಗಿ ಲಿವಿನ್ ಒಳಗಿರ್ತಾರೆ. ಆವಾಗ ಆ ಹೆಣ್ಮಕ್ಳು ತಮ್ಮ ಪ್ರೊಟೆಕ್ಷನ್ ಸಲುವಾಗಿ ನನಗೆ ಮೋಸ ಮಾಡ್ದ ಅಂತ ಕೇಸ್ ಹಾಕಬಹುದು. ಆವಾಗ ಅವ್ರು ಕಾನೂನಿನ ರಕ್ಷಣೆ ತಗೋಬಹುದು. ಅಥವಾ ಆ ಥರ ಸಂಬಂಧದೊಳಗೆ ಇರುವಾಗ ಗಂಡಸು ಏನಾದರೂ ಆಕಿನ ಮೇಲೆ ದೌರ್ಜನ್ಯ ಮಾಡಿದರೆ, ಆಕಿನ ಇಚ್ಛೆಗೆ ವಿರುದ್ಧ ಆಗಿ, ಈಗ ಲಿವಿನ್ ಅಂದ್ಕೊಳ್ಳೇ ಕಂಪಲ್ಸರಿ ಫಿಸಿಕಲ್ ರಿಲೇಷನ್ಶಿಪ್ ಇರಬೇಕು ಹುಡುಗ ಹುಡುಗಿ ನಡುವೆ ಅಂತನೂ ಅಲ್ಲ. ಲಿವಿನ್ ಒಳಗೆ ಒಬ್ಬರನ್ನೊಬ್ಬರು ತಿಳ್ಕೊಳ್ಳೋಕ್ಕೆ ದೈಹಿಕ ಸಂಪರ್ಕದ ಅಗತ್ಯ 100% ಐತಿ ಅಂತಲ್ಲ. ಅವ್ರು ತಿಳ್ಕೊಳ್ಳುವ ಒಂದು ಪ್ರೊಸೆಸ್ ಒಳಗೆ ಜೋಡಿ ಇರ್ತೀವಿ, ತಮಗೆ ತಾವು ಒಪ್ಪಿಗೆ ಕೊಟ್ಟ ನಂತರ ಅವ್ರು ಮುಂದುವರಿಬೇಕು. ನಾವು ಜೋಡಿ ಅದೀನಿ ಅಂಥೇಳಿ ಲಿಬರ್ಟಿ ತೊಗೊಂಡು ಗಂಡು ಏನಾದರೂ ಮುಂದುವರೆದು ಬಿಟ್ಟಿದ್ರೆ ಆವಾಗೂ ಹೆಣ್ಮಗಳು ಕೇಸ್ ಹಾಕ್ಬೋದು. ಒಪ್ಪಿಗೆ ಇಲ್ಲದೆ ಅದು ನಮ್ಮ ಸ್ವಾತಂತ್ರ್ಯ ಹರಣ, ನನ್ನ ಪ್ರೈವಸಿ ಹರಣ, ನನ್ನ ಮೇಲಾಗುವಂಥ ಲೈಂಗಿಕ ದೌರ್ಜನ್ಯ ಎಲ್ಲ ಆ್ಯಂಗಲ್ದಿಂದಲೂ ಅಪರಾಧ ಅದು. ಇನ್ಕ್ಲೂಡಿಂಗ್ ಅದನ್ನು ನೀವು ಮಾನಹಾನಿ, ಅತ್ಯಾಚಾರ ಎಲ್ಲ ಆ್ಯಂಗಲ್ದಿಂದನೂ ಅದನ್ನು ನೀವು ಕ್ವಶನ್ ಮಾಡ್ಬೋದು. ಇದರೊಳಗೆ ಬೇಕಾದಷ್ಟು ಲೀಗಲ್ ರೆಮಿಡೀಸ್ ಅದಾವೆ. ಆದರೆ ಅದನ್ನು ಯಾರು ಯಾವ ರೀತಿ ನೋಡ್ತಾರೆ, ಯಾವುದನ್ನು ಮುಚ್ಚಿಟ್ಟು ನೋಡ್ತಾರೆ, ಯಾವುದನ್ನು ತಮ್ಮ ಅನುಕೂಲಕ್ಕೆ ತಕ್ಕಂಗೆ ತಿರುಚ್ತಾರೆ, ಆ ಆ್ಯಂಗಲ್ದಿಂದ ನಾವು ಅದನ್ನು ಅನಲೈಸ್ ಮಾಡಬೇಕಾಗ್ತದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.